ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಕ್ಷಣ ಜಾಮೀನು ಅಪ್ಲಿಕೇಶನ್ನ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನಮ್ಮ ಪ್ರಥಮವಾದ ವಾದ ಏನಂತಂದರೆ ಸೆಕ್ಷನ್ 132 ಅಂತ ಏನು ರಾಜೀವ್ ಗೌಡ್ರ ಮೇಲೆ ಹಾಕಿದ್ದಾರೆ, 132 ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ, ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಪ್ರಹಾರ ಮಾಡಿದ್ರೆ ಮಾತ್ರ 132 ಬರುತ್ತೆ. ಇದೊಂದೇ ನಾನ್ ಬೇಲಬಲ್ ಸೆಕ್ಷನ್ ಹಾಕಿದ್ದಾರೆ, ಉಳಿದಿದ್ದೆಲ್ಲ ಬೇಲಬಲ್ ಸೆಕ್ಷನ್ಸ್ ಹಾಕಿದ್ದಾರೆ. ಘಟನೆ ನಡೆದಿರೋದು ಒಂದು ಫೋನ್ ಕಾನ್ವರ್ಸೇಷನ್, ದೂರವಾಣಿಯ ಮುಖಾಂತರ, ಮಾತನಾಡುವ ಮುಖಾಂತರ, ಸಂಭಾಷಣೆಯ ಮುಖಾಂತರ ಘಟನೆ ನಡೆದಿರೋದು. ಆದ್ದರಿಂದ ಘಟನೆ ಸಂಭಾಷಣೆಯ ಮೂಲಕ ನಡೆದಿದ್ದರೂ ಸಹ ಹಾಕಿರೋ ಸೆಕ್ಷನ್ ಏನಂತಂದರೆ, ನೀವು ಪ್ರಹಾರ ಮಾಡಬೇಕಾಗಿರೋ ಸೆಕ್ಷನ್ನ ಹಾಕಿದ್ದಾರೆ. ಆದ್ದರಿಂದ ಪೊಲೀಸ್ ಅವರು ಹಾಕಿರೋ ಸೆಕ್ಷನ್ಗೂ ನಡೆದಿರೋ ಘಟನೆಗೂ ವ್ಯತಿರಿಕ್ತವಾಗಿದೆ. 132ನಲ್ಲಿ ಫಿಸಿಕಲ್ ಫೋರ್ಸ್ ಅಸಾಲ್ಟ್ ಇರಲೇಬೇಕು. 132 ಅಟ್ರ್ಯಾಕ್ಟ್ ಆಗಬೇಕಂದ್ರೆ ಅದು ನಾನ್ ಬೇಲಬಲ್ ಸೆಕ್ಷನ್. ಇಲ್ಲಿ ಫಿಸಿಕಲ್ ಫೋರ್ಸ್ ಆ್ಯಂಡ್ ಅಸಾಲ್ಟ್ ಇಲ್ಲವೇ ಇಲ್ಲ. ಇದನ್ನು ಕೋರ್ಟ್ ಮುಂದೆ ಮಂಡಿಸಿ ಹೇಳಿದ್ದೀವಿ. ಉಳಿದಿದ್ದ ಸೆಕ್ಷನ್ಸ್ ಏನಿದೆ ಅವೆಲ್ಲ ಬೇಲಬಲ್ ಸೆಕ್ಷನ್. ಅದಕ್ಕೆ ಇಂಟ್ರಾಗೇಷನ್ಗೆ ಹೋಗಿ ಬೇಲ್ ಕೊಡ್ತಾರೆ. ದೂರವಾಣಿಯ ಸಂಭಾಷಣೆಯ ಮೂಲಕ ಮಾಡಿದ ಸೆಕ್ಷನ್ನು 224 ಅದು ಬೇಲಬಲ್ ಸೆಕ್ಷನ್. ಇದನ್ನು ನಾವು ಬೇಸಿಕ್ ಡಿಫ್ರೆನ್ಸ್ನ, ಅದೇನು ವಿಶೇಷತೆ ಇದೆ ಎರಡು ಸೆಕ್ಷನ್ಗಳಲ್ಲಿ, ಅದನ್ನು ನಾವು ಹೇಳಿದ್ದೀವಿ ಕೋರ್ಟ್ ಮುಂದೆ. ಕೋರ್ಟ್ ನಮ್ಮ ವಾದವನ್ನು ಆಲಿಸಿದ್ದಾರೆ. ಪ್ರಾಸಿಕ್ಯೂಟರು ಇಲ್ಲ ಕ್ರಿಮಿನಲ್ ಫೋರ್ಸು ಅದು ದೂರವಾಣಿಗೂ ಬರುತ್ತೆ ಅಂತಂದು, ಆದರೆ ಕ್ರಿಮಿನಲ್ ಫೋರ್ಸ್ ಡೆಫಿನಿಷನ್ನ ತೋರಿಸಿದ್ದೀವಿ. ಅದು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಕ್ರಿಮಿನಲ್ ಫೋರ್ಸ್ ಬರುತ್ತೆ. ಆದ್ದರಿಂದ ಅವರಿಗೆ ಬೇಲ್, ನಿರೀಕ್ಷಣಾ ಜಾಮೀನು ಕೊಡಬೇಕಾಗಿರೋದು ಸಾಮಾನ್ಯವಾಗಿ ಕೊಡಲೇಬೇಕು. ಇದು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ಅವರ ತೀರ್ಪು 24, ಅವರ ತೀರ್ಪಿಗಾಗಿ ನಾವು ಕಾಯ್ತಾ ಇದ್ದೀವಿ. ಓಡಿಸ್ತೀನಿ ಅನ್ನೋದಂಥದ್ದು 31 ವಾರ್ಡ್ನ ಜನರನ್ನು ಕರ್ಕೊಂಡು ಸರ್ಕಾರಿ ಕಚೇರಿ ಮೇಲೆ ಬೆಂಕಿ ಈ ಪದಗಳ ಇದರಲ್ಲಿ ದಬ್ಬಾಳಿಕೆ, ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ಅಂಶಗಳಿಲ್ವ ಸರ್? ಒಂದು ವೇಳೆ ಇದೇನಾಗಿದೆ, ಕ್ರಿಮಿನಲ್ ಲಾನಲ್ಲಿ, ಕ್ರಿಮಿನಲಿನ ಕಾನೂನಿನಲ್ಲಿ ಭಾಳ ಸ್ಟ್ರಿಕ್ಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಸೆಕ್ಷನ್ಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಾನು ಫಿಸಿಕಲ್ ಫೋರ್ಸ್ ಮಾಡಿ ಅಥವಾ ಒಬ್ಬರಿಗೆ ಒಡೆದು ಒಂದು ಮಾತನಾಡಿದ್ರೆ ಅದಕ್ಕೆ ಒಂದು ತರಹದ ಅಪರಾಧಗಳು ಬರ್ತವೆ. ಬರೀ ಸಂಭಾಷಣೆಯಲ್ಲಿ ಮಾಡಿದ್ರೆ ಅದಕ್ಕೆ ಇನ್ನೊಂದು ಥರದ ಅಪರಾಧಗಳು ಬರುತ್ತೆ. BNS ಮಾಡುವಾಗ ಹಾಗೂ ಹಿಂದಿನ IPC ಇದ್ದಾಗ, ಎರಡಿದ್ದಾಗೂ ಸಹ ಅವರು ಅದನ್ನು ಹೇಗೆ ಹೇಗೆ ಫಾರ್ಮುಲೇಟ್ ಮಾಡಿದ್ದಾರೆ ಅಂತಂದರೆ, ಅದನ್ನು ಹೇಗೆ ರೂಪಿಸಿದ್ದಾರೆ ಅಂತಂದರೆ, ಎಲ್ಲಿ ಸಂಭಾಷಣೆ ಮೂಲಕ ಬರುತ್ತೆ ಅದು ಅಪರಾಧವೇ. ನೀವು ಹೇಳಿದ್ದು ಅದು ಅಪರಾಧ. ಒಂದು ವೇಳೆ ಮಾಡಿದ್ದೇ ಆದರೆ ನಾಳೆ ಸಾಬೀತಾದರೆ ಅದು ಅಪರಾಧವೇ, ಅದಕ್ಕೂ ಶಿಕ್ಷೆ ಇದೆ. ಆದರೆ ಅದು ಬೇಲಬಲ್ ಅಫೆನ್ಸಸ್ನಲ್ಲಿ ಹಾಕ್ತಾರೆ. ಎಲ್ಲಿ ಫೋರ್ಸ್ ಯೂಸ್ ಮಾಡ್ತಾರೆ ಅದನ್ನು ನಾನ್ ಬೇಲಬಲ್ ಅಫೆನ್ಸ್ಗೆ ಹಾಕ್ತಾರೆ. ಸೊ ಸಂಭಾಷಣೆಗಳನ್ನು ಕ್ರಿಮಿನಲೈಸ್ ಮಾಡಿದ್ರೆ ಬಹುಶಃ ಸಂವಿಧಾನದಲ್ಲಿ ಅಥವಾ ನಮ್ಮ ಅಪರಾಧ ಸಂಹಿತೆಯಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ, ಸಂಭಾಷಣೆಗಳನ್ನೇ ನಾವು ಕ್ರಿಮಿನಲೈಸ್ ಮಾಡಿಬಿಟ್ರೆ ವಿಪರೀತ ಕ್ರಿಮಿನಲ್ ಕೇಸ್ಗಳಾಗ್ಬಿಡುತ್ತೆ. ಯಾಕಂದರೆ ಸಾಧಾರಣವಾಗಿ ಮಾತಾಡೋದು ಸಂಭಾಷಣೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಸಂಭಾಷಣೆಗಳಲ್ಲಿ ಏರುಪೇರುಗಳಿರುತ್ತೆ, ದೌರ್ಜನ್ಯ ಮಾತುಗಳ ಸಂಗತಿ ಇರುತ್ತೆ. ಇದನ್ನು ಇಟ್ಕೊಂಡು ಇದನ್ನು ಬೇಲಬಲ್ ಮಾಡಿದ್ದಾರೆ, ನಾನ್ ಬೇಲಬಲ್ ಮಾಡಬಾರ್ದು ಅಂತ. ಇದು ಕಾನೂನಿನ ಉಲ್ಲೇಖ ಇದೆ. ನಾವು ಹೇಳಬೇಕು ಅಂತಂದರೆ, ಎಂತೆಂಥ ಲಲಿತ್ ಮೋದಿ, ಇವರು ಯಾರು ಮಲ್ಯ, ಇವನ್ನೆಲ್ಲ ಬಿಟ್ಟು ಓಡಿಸ್ಬಿಟ್ರು ದೇಶದಿಂದ, ಅಥವಾ ಓಡೋವರೆಗೂ ಮಲಗಿದ್ರು. ನಾನು ಪೊಲೀಸವ್ರ ಮೇಲೆ ಹೇಳ್ತಾ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥವ್ರ ಮೇಲೆ 24/7 ಗಸ್ತನ್ನ ಇಟ್ಟು ಹುಡುಕ್ತಾ ಇದ್ದಾರೆ. ಆದರೆ ಅಂಥವ್ರನ್ನ ಬಿಟ್ಬಿಟ್ರು. ಇವತ್ತು ಅವರೆಲ್ಲ ಆರಾಮಾಗಿ ಐಷಾರಾಮಿ ಪ್ಯಾಲೇಸ್ಗಳಲ್ಲಿ ಕೂತ್ಕೊಂಡು ಅವರು ನಮ್ಮ ಟಿ ವಿಗಳನ್ನ ನೋಡೋಂಗಾಗಿದೆ.
ಆ ಥರ ಆಗಿದೆ. ಸರ್, ದೂರುದಾರ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ತಾವು ಹೇಳ್ತೀವಿ. ಟಾರ್ಗೆಟ್ ಮಾಡಿದ್ದಾರೆ ರಾಜಕೀಯ ಈಗ ಅಲ್ಲಗಳಿಯೋದಕ್ಕಾಗಲ್ಲ. ಯಾಕೆ ಅಂತಂದರೆ ಈಗ ನನಗೆ ರಾಜೀವ್ ಗೌಡರು ಹಿಂದಿನ ಕಕ್ಷಿದಾರ, ಮುಂಚೆಯಿಂದ ಅವ್ರ ಕೇಸುಗಳು ನಡೆಸಿದ್ದೀವಿ. ರಾಜಕೀಯ ಒತ್ತಡಗಳು ಇಂಥ ಸಮಯದಲ್ಲಿ ಇರೋ ಸಂಭವ ಜಾಸ್ತಿ ಇದೆ. ಯಾಕೆ ಅಂತಂದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಆದರೆ ಅವನು ಕೊಡೋ ಗೌರವನೇ ಬೇರೆ. ಒಂದು MLA ಎಲೆಕ್ಷನ್ನಲ್ಲಿ ಸೋತಾಗ ಅವ್ರು ಸಿಕ್ಕೋ ಒಂದು ಪರಿಸ್ಥಿತಿಗಳೇ ಬೇರೆ. ಚುನಾಯಿತ ಪ್ರತಿನಿಧಿಗಳಾದಾಗ ಏನಾಗುತ್ತೆ, ಸಹಜವಾಗಿಯೇ ಇಂಥದ್ದು ಒಂದು ಪ್ರಸಂಗ ನಡೆದ್ರೆ ಅದನ್ನು ನೋಡೋ ವಿಚಾರವೇ ಬೇರೆ ಥರ ಆಗುತ್ತೆ. ಹಾಗೆ ಏನಾಗಿದೆ, ಇದು ನಾನು ಹೆಂಗೆ ಹೇಳ್ಬೋದು ಅಂತ, ಒಂದು ರಾಜಕೀಯವಾಗೂ ಹೇಳ್ಬೋದು, ಎರಡನೇದು ನಮ್ಮ ಅಧಿಕಾರಿಗಳ ಮೇಲೆ ಈ ಥರ ಮಾತಾಡೋದ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು. ಆದ್ದರಿಂದ ಒಂದಿನ ಕರ್ಕೊಂಬಂದು ಸ್ಟೇಷನ್ಗೆ ಕೂಡಿಸ್ಬೇಕು ಅನ್ನೋ ಒಂದು ಮನೋಧಾಟಿಯಿಂದನೂ ಮಾಡಿರ್ಬೋದು. ಸೊ ಅಧಿಕಾರಿಗಳೆಲ್ಲ ಒಂದಾದಾಗ, ನಾನು ಅದಕ್ಕೆ ಹೇಳಿದೆ, ವಾದದಲ್ಲಿ ಹೇಳಿದಾಗ, ಬ್ರಿಟಿಷರು ಇದ್ದಾಗ ಅವ್ರ ಅಧಿಕಾರಿಗಳು ಒಂದಾಗೋರು, ನಮ್ಮ ಭಾರತೀಯರ ಮೇಲೆ ಪ್ರಹಾರ ಮಾಡೋರು. ಈಗ ಅಧಿಕಾರಿಗಳೆಲ್ಲ ಒಂದಾಗಿದ್ದಾರೆ, ಸೆಕ್ಷನ್ ಅಪ್ಲೈ ಆಗದೇ ಇದ್ರೂ ನಾನು ಅವ್ರನ್ನ ಬಂಧಿಸ್ತೀನಿ ಅಂತ ಹೊರಟಿದ್ದಾರೆ. ಈಗ ಕೆಲವು ಅದರಲ್ಲಿ ಅನೇಕ ಅಫೆನ್ಸಸ್ಸು ಎಲೆಕ್ಷನ್ ಅಫೆನ್ಸಸ್. ಈಗ ಎಲೆಕ್ಷನ್ನಲ್ಲಿ ಏನಾಗುತ್ತೆ, ಒಂದು 2-3 ಥರ ಅಫೆನ್ಸಸ್ ಇರುತ್ತೆ. ನಾನು ಸರಿಯಾಗಿ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ನ ವಯಲೇಟ್ ಮಾಡಿರ್ತೀನಿ, ಚುನಾವಣೆಯ ನೀತಿ ಸಂಹಿತೆಯನ್ನು ನಾನು ಉಲ್ಲಂಘಿಸಿರ್ತೀನಿ. ಅಂಥ ಸಮಯದಲ್ಲಿ ಅಂಥ ಅಫೆನ್ಸಸ್ಸು ಇರ್ತವೆ, ಪೊಲಿಟಿಕಲ್ ಕೇಸಸ್ ಇರ್ತವೆ. ಕೆಲವು ಅವರು ಬಿಲ್ಡರು, ಆದ್ದರಿಂದ ಅದೊಂದೊಂದೆರಡು ಕೇಸ್ ಇದೆ. ಆದ್ದರಿಂದ ಅದೇನು ಅದು ತೀವ್ರಗಾಮಿಯಾಗಿ ನೋಡೋದಕ್ಕೇನು ನಾವು ನೋಡೋದು ಅವಶ್ಯ. ಇದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರೋದು. ಸೊ ಬೇಲ್ನ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಏನೇನು ಇದಿದೆ, ವಾದಗಳಿದೆ, ಅಂಶಗಳಿದೆ, ಅವನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಸರ್, ತಾವು ವಾದ ಮಾಡಬೇಕಾದ್ರೆ ಭಾಳ ಹೇಳಿದ್ರೆ, ಈಗಲೂ ಹೇಳ್ತೀರಿ ಕ್ರಿಮಿನಲ್ ಫೋರ್ಸ್ ಇಲ್ಲ ಅನ್ನೋದು. ಆದರೆ ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ಜೊತೆ ಮಾತನಾಡಬೇಕಾದ್ರೆ ಇರುವಂಥ ಧ್ವನಿ, ಆ ಸಂಭಾಷಣೆಯ ಧ್ವನಿ ಮಾಡೋದಕ್ಕೆ ಬಂದಿದ್ದೀನಿ. ಆಂತರಿಕವಾಗಿ ಅವ್ರ ಪಾರ್ಟಿನಲ್ಲಿ ಏನಿದೆ ಸಮಸ್ಯೆ, ಅಥವಾ ಅಲ್ಲಿರೋ ಜನತಾದಳ ಹಾಗೂ ಕಾಂಗ್ರೆಸ್ ಸಮಸ್ಯೆಗಳ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ. ಅದು ನಿಮಗೂ ಸಹ ಗೊತ್ತಿರೋದೆ, ಅದಿದೆ ಅಂತ ಅಲ್ಲಗಳಿಯೋದಕ್ಕಾಗಲ್ಲ. ಆದ್ದರಿಂದ ಅಷ್ಟು ಮಾತ್ರ ಹೇಳ್ಬೋದು.